ಇನ್ನು ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರೆಸಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರಗೆ ಎಂಬಿ ಪಾಟೀಲ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರೊಂದಿಗೆ ವೀರಶೈವ ಮಹಾಸಭಾದೊಂದಿಗೆ ಇದೆಲ್ಲದರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ. ಬಿಎಸ್ ಯಡಿಯೂರಪ್ಪ ಅವರ ಮಗಳೇ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರು. ಇವರು ಡಬಲ್ ರೋಲ್ ಮಾಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪನವರೇ ಡಬಲ್ ರೋಲ್ ಮಾಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಅವ್ರದ್ದು ಒಂದಿದೆ, ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತ್ ಅಂತಿದೆ, ವಿರಕ್ತ ಮಠಗಳದು ಲಿಂಗಾಯತ್ ಅಂತಿದೆ. ಎಲ್ಲ ಚರ್ಚೆ ಮಾಡೋಣ ಅಂತ. ಯಡಿಯೂರಪ್ಪರ ಮಗಳೇ ಇದ್ದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ, ಮಹಿಳಾ ಅಧ್ಯಕ್ಷದು. ಮತ್ತು ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ದರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ದರು. ಯಾವುದು ಸತ್ಯ? ಇಲ್ಲಿ ಬಿ ಜೆ ಪಿಗೆ ಪ್ಲೀಸ್ ಮಾಡುವಂಥದ್ದು, ಇಲ್ಲಿ ಹಿಂದೂ ಅನ್ನೋದು, ಅಲ್ಲಿ ಹೋಗಿ ನೀವು ಅಧಿವೇಶನದಲ್ಲಿ ರೆಸಲ್ಯೂಷನ್ ಆಗಿದ್ದಾಗ ಸುಮ್ಮನೆ ಕೊಂಡಿರೋದು. ನಿಮ್ಮ ಮಗಳು ಹಂಗೆ ಇದ್ದಾರೆ. ಮತ್ತು ಯಾರ್ಯಾರು ಹಾಗೆ ಇವರು ಇದು ಇದ್ದರೆ ನನ್ನ ಮುಂದೆ ಹೇಳಕ್ಕೆ ಬರೋದಿಲ್ಲ. ಆದರೆ ಅರ್ಥ ಮಾಡ್ಕೊಳ್ಳಿ, ಇವರು ಡಬಲ್ ರೋಡ್ ಆಡ್ತಾ ಇದ್ದಾರೆ. ಈಗ ನೋಡಿ, ಈಗ ಬೇರೆ ಬೇರೆ ಥರ ಇದ್ದಾವೆ. ಬಿ ಜೆ ಪಿಯವ್ರದ್ದು ಒಂದಿದೆ, ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತ್ ಅಂತಿದೆ, ವಿರಕ್ತ ಮಠಗಳದು ಲಿಂಗಾಯತ್ ಅಂತಿದೆ. ಎಲ್ಲ ಚರ್ಚೆ ಮಾಡೋಣ ಅಂತ. ಯಡಿಯೂರಪ್ಪರ ಮಗಳೇ